ಆಮೇಲೆ ನನಗೆ ಒಬ್ಬ ವೈದ್ಯರು, ನನಗೆ ಪರಿಚಯ ಇರತಕ್ಕಂಥ ನಾಟಿ ವೈದ್ಯರು ಡಾಕ್ಟರ್ ಲೋಕೇಶ್ ಅಂತ ಹೇಳಿ ಮುಂಡೂರಿಗ, ನನಗೆ ಚರ್ಮ ರೋಗದ ನಿವಾರಣೆ ಮಾಡಿರ್ತಕ್ಕಂಥ ಒಬ್ಬ ವೈದ್ಯರವರು. ನನ್ನ ಚರ್ಮ ರೋಗ, ನನಗೆ ಕೈಗೆ ಚರ್ಮ ರೋಗ ತಗುಲಿದಂಥ ಸಂದರ್ಭದಲ್ಲಿ ಅನೇಕ ವೈದ್ಯರು ಸಂಪರ್ಕ ಮಾಡಿದಾಗ ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದರೂ ಕೂಡ ಅದು ಗುಣಮುಖ ಆಗಿರಲಿಲ್ಲ. ಆದರೆ ಅವನಿಂದ ನನಗೆ ಅದು ಗುಣಮುಖ ಆಗಿರೋದ್ರಿಂದ ಅವರು ಒಂದು ದಿವಸ ನಾನು ಬೆಂಗಳೂರಿಗೆ ಯಾವತ್ತೂ ಡಿಸ್ಚಾರ್ಜ್ ಮಾಡಿ ಕಳಿಸ್ತೀವಿ. ಮರನೇ ದಿವಸ ಬೆಂಗಳೂರಿಗೆ ಬಂದು ನನಗೆ ಸಂಪರ್ಕ ಮಾಡಿ, ನನ್ನ ಹತ್ರ ಕೊರೋನಾಕ್ಕೆ ವೈದ್ಯಕೀಯ ಮಾಡ್ತೀನಿ, ಸರ್ಕಾರದಿಂದ ಒಪ್ಪಿಗೆ ಕೊಡಿಸಬೇಕು, ಪರವಾನಗಿ ಕೊಡಿಸಬೇಕು, ನನ್ನ ಹತ್ರ ಇದಕ್ಕೆ ಔಷಧ ಇದೆ, ಕೊರೋನಾ ನಿವಾರಣೆ ಮಾಡ್ತಕ್ಕಂಥ ನಾಟಿ ಇದರಲ್ಲಿ ಇರೋದು, ನಾಟಿ ಔಷಧಿಗಳಿರೋದ್ರಿಂದ ಮಾಡ್ತೀವಿ ಅಂತ ಹೇಳಿದೆ. ನನಗೆ ನೆನಪಾಗಿರೋದು ಆನಂದ್ ಕುಳಲಿ ನೆನಪಾಯಿತು. ಯಾಕಂದ್ರೆ ನಿನ್ನೆನೆ ಅವರನ್ನ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದೀವಿ. ನೀನು ಪ್ರಥಮ ಪ್ರಯೋಗವನ್ನ ಆನಂದರ ಮೇಲೆ ಮಾಡಿ ಹೆಂಗೋ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಏನಾದರೂ ಒಂದು ಪ್ರಯೋಗ ಮಾಡೋಣ ಅಂತ ತಿಳ್ಕೊಂಡು, ಅವನಿಗೆ ಬ್ಲ್ಯಾಕ್ ಫಂಗಸ್ ಆಗಿದೆ, ಬ್ಲ್ಯಾಕ್ ಫಂಗಸ್ ಆದಂತೆ ನಿವಾರಣೆ ಮಾಡಲಿಕ್ಕೆ ನೀನು ಸಾಧ್ಯನೋ ಅಂತ ಅವನು ಒಂದು ಮಾತು ಹೇಳಿದ. ಖಂಡಿತವಾಗಿಯೂ ಅದನ್ನು ನಾನು ನಿವಾರಣೆ ಮಾಡ್ತೀನಿ ಅಂತ ಒಂದು ಭರವಸೆ. ಹಾಗಿದ್ರೆ ಎಲ್ಲ ಕೆಲಸವನ್ನು ಬಿಟ್ಟು ತಕ್ಷಣ ನೀನು ವಾಪಸ್ ಹೋಗು ಅಂತ ಹೇಳಿ ಅವನು ವಾಪಸ್ ಕಳಿಸಿಕೊಟ್ಟು ಆನಂದ್ ಕುಳಲಿಗೆ ಭೇಟಿಯಾಗಿ ಅದನ್ನು ತಪಾಸಣೆ ಮಾಡಿಕೊಂಡು ನನಗೆ ಒಂದು ಭರವಸೆ ಮಾತುಗಳನ್ನು ಹೇಳಿದ್ರು ಫೋನ್ ಮುಖಾಂತರ. ಇಲ್ಲ ಸರ್, ಇದನ್ನು ಖಂಡಿತವಾಗಿಯೂ ನಾನು ನಿವಾರಣೆ ಮಾಡ್ತೀನಿ, ನನಗೆ ಇದಕ್ಕೊಂದು ಅವಕಾಶ ಕೊಡಿಸಿ ಅಂತ. ಹೆಂಗೂ ಇದು ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಮೇಲೆ ಪ್ರಯೋಗ ಮಾಡೋಣ ಅಂತ ತಿಳ್ಕೊಂಡು, ಅವಾಗೆಲ್ಲ ನಾವು ಬಗ್ಗೆ ಬದುಕಲ್ಲ ಅಂತೇಳಿ ನಾವೆಲ್ಲರೂ ಕೂಡ ನಿರಾಶೆಯಲ್ಲಿದ್ದೆ. ಅವ್ರ ಕುಟುಂಬ ಸದಸ್ಯರಿದ್ರು, ನಾವು ಕೂಡ ಇದ್ವಿ. ಆಮೇಲೆ ಅವನು 2 ದಿವಸ ಸಮಯ ತಗೊಂಡು ಅದನ್ನೆಲ್ಲ ಔಷಧಗಳನ್ನು ಸಿದ್ಧ ಮಾಡಿಕೊಂಡು ಅವನಿಗೆ ಔಷಧಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ವೈದ್ಯರು, ಬೆಂಗಳೂರು ವೈದ್ಯರು ಏನು ಹೇಳಿದ್ರು, 4 ದಿವಸ, ಜಾಸ್ತಿ ಅಂದ್ರೆ 4 ದಿವಸ ಬದುಕಬಹುದು ಅಂತ ಹೇಳಿದ್ರು. ಆಮೇಲೆ ಈ ಔಷಧಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ 1 ವಾರ ತನಕ ಬದುಕಿರ್ತಕ್ಕಂಥ ಸುದ್ದಿಗಳನ್ನು ಕೇಳ್ತಾ ಇದ್ವಿ. ಅವಾಗ ನಮಗೆ ಭರವಸೆ ಚಿಗುರು ಹೊಡಿತು. ಅವಾಗ ಪ್ರತಿನಿತ್ಯ ನಾನು ಲೋಕೇಶ್